ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆನೆ ಅಜ್ಜ ಮತ್ತೆ ಮೊಮ್ಮಗ ಆಟ ಆಡ್ತಾ ಇದ್ದಾರೆ. ನನ್ನ ಮಗ ಬೆಳಗ್ಗೆ ಎದ್ದ ತಕ್ಷಣ ಈ ತರ ಹೊರಗಡೆ ಕರ್ಕೊಂಡ್ಬಂದು ಮಲಗಿಸ್ಬಿಡ್ತಾನೆ. ನಮ್ಮ ಪಪ್ಪನ ಅಮ್ಮನ ಹಾಗೆ ಓಡಾಡ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ನಮ್ಮ ಡ್ಯಾಡಿ ಅವನಿಗೆ ಪೈಲ್ವಾನ್ ಅಂತ ಹೆಸರಿಟ್ಟಿದ್ದು, ಸಣ್ಣಗಿದ್ದಾನಲ್ಲ, ಹಾಗಾಗಿ ಸುಮ್ಮನೆ ಪೈಲ್ವಾನ್ ಪೈಲ್ವಾನ್ ಅಂತ ಕರಿತಾ ಇರ್ತಾರೆ. ನಮ್ಮಮ್ಮ ಇಲ್ಲೂ ಓಡ್ಸಾಡ್ತಿದ್ದಾರೆ ಹೊಡಿಯಕ್ಕೆ, ಇವಳು ಇಲ್ಲಿ ಓಡ್ ಬರ್ತಾ ಇದ್ದಾಳೆ. ಬರ್ತಾರ ಬಾ ಅಲ್ಲಿ ಡ್ಯಾಡಿ ನೋಡಿ, ಡ್ಯಾಡಿ ನೋಡಿ, ಪುಟುನಿ 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 ಪುಟನಿ ಏನೇನತ್ತದೆ ಡ್ಯಾಡಿ ವಿಡಿಯೋ ನೋಡೋದು ಮಾತಾಡ ಇಚ್ಕೋಬೇಕು ಮಗುನು ಮಗುನು. ನಮ್ಮ ಮಕ್ಳು ಆದ್ರೆ ಮಾತ್ರ ಈ ತರ ಫ್ರೀಯಾಗಿ ಸಿಗ್ಬೋದು. ಈಗ ಬೇರೆ ಮಕ್ಳನ್ನ ಎಷ್ಟೇ ಪ್ರೀತಿ ಇದ್ರು ಮುದ್ದಾಡ್ಬೇಕು ಅನ್ಸಿದ್ರಿ ನಿಂಗೆ ಮುದ್ದು ಕೊಡಕ್ಕೆಲ್ಲ ಆಗಲ್ಲ. ಏನೋ ಅಂತಾರೆ ಅವ್ರು ಏನಂತಾರೋ ಅಪ್ಪ ಅಮ್ಮ ಅಂತ. ಈಗ ನನಗೂ ಅಷ್ಟೇ, ಈಗ ಬೇರೆಯವ್ರು ಬಂದ್ಬಿಟ್ಟು ಈಗ ಪಾಪ ಬೆವರಲ್ಲೆಲ್ಲ ಬಂದಿರ್ತಾರೆ, ದೂರದಿಂದ ಬಂದಿರ್ತಾರೆ, ಹಿಂಗೆ ಮುತ್ತೆಲ್ಲ ಕೊಡೋದು ತುಟಿಯಿಂದ ಹಿಂಗೆ ತಗೊಂಡ್ರೆ ಓಕೆ, ಹಿಂಗೆಲ್ಲ ಮುತ್ಕೊಟ್ರೆ ಹಿಂಸೆ ಆಗ್ತಾ ಇರುತ್ತೆ. ಹಾಗೆ ಬೇರೆಯವ್ರಿಗೂ ಹಿಂಸೆ ಆಗುತ್ತೇನೋ ಒಂಥರ ಫೀಲ್. ಆದರೆ ನಮ್ಮ ಮಕ್ಳು ನಾವು ಹೆಂಗೆ ಬೇಕೊಟ್ರು ಮುದ್ದಾಡ್ಬೋದು, ನಾವೇ ಎತ್ತಿರ್ತೀವಲ್ಲ, ಹಂಗಾಗಿ ಇಷ್ಕೋಗ್ಬೇಕನಪ್ಪ ನನ್ನ ಮಗಿನ ಇಷ್ಕೋಗ್ಬೇಕು. ಅಕ್ಕ ಬಂದ ನೋಡು, ಅಕ್ಕ ನನ್ನ ಮಗಳಿಗೂ ಆಕ್ಚುಲಿ ನಾನು ಮುಟ್ಟಕ್ ಬಿಡಲ್ಲ. ಸಂಜೆ ಟೈಮ್ ಇಬ್ರು ಸ್ನಾನ ಮಾಡಿದಾಗ ಮಾತ್ರ ಮುಟ್ಟಕ್ ಬಿಡೋದು ಮಕ್ಳಿಗೆ. ಅಲ್ಲೇ ಅಕ್ಕ ನೋಡು, ಅಕ್ಕನ ಇಲ್ಲ ಮುದ್ದು ಮರಿ, ಅಮ್ಮನ ಮುದ್ದು ಮರಿ ಬಂಗುಡಿ, ಅಮ್ಮನ ಮುದ್ದು ಮಾಡು ಬಂಗುಡಿ, ಅಮ್ಮನ ಮುದ್ದು ಮರಿ. ಓಣ ಓಣ ಓಣ. ಈಗ ಆಕ್ಚುಲಿ ಪಾಪಣ್ಣ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಉಂಟು. ನನ್ನ ಮಗಳಿಗೆ ಬಟ್ಟೆ ತೆಗಿತೀನಿ ಅಂತ ತೆಗಿತಾ ಇದ್ದೆ ನೋಡಿ, ಎಲ್ಲ ತೆಗಿಬೇಕು ಮಗಳು. ಆಕ್ಚುಲಿ ನಮ್ಮ ಚಿಕ್ಕಮ್ಮನ ಜಾಸ್ತಿ ಮಾಡುತ್ತೆ. ಮಗುನ ಇದ್ರೊಳಗೆ ಮಲಗಿಸ್ಬಿಟ್ಟು ಪಾಪಣ್ಣ ಮಲಗಿಸ್ಬಿಟ್ಟು ಹೋಗುತ್ತೆ ಒಂದೊಂದ್ಸರಿ. ಮೆಲ್ಲ ಮೆಲ್ಲ ಖುಷಿ. ನನ್ನ ಮಗಳು ಎತ್ತೆ ಗ್ರಿಪ್ ಸಿಗುತ್ತೆ. ಎಲ್ಲ ಮಗಳು ತಲೆ ಇಟ್ಕೋಬಾರ್ದು, ಇಲ್ಲಿ ಕುತ್ತಿ ಇಟ್ಕೋಬೇಕು. ರಾಜ ಕುತ್ತಿ ಇಟ್ಕೊಳ ನೋಡಿ, ನನ್ನ ಮಗಳು ಚೆನ್ನಾಗಿ ಎತ್ತೈತೆ ಇಲ್ಲಿ ಗ್ರಿಪ್ ಇಟ್ಟು. ಬೇಡ, ಅಮ್ಮ ಅಜ್ಜಿ ಕರ್ಕೊಂತಾರೆ. ಇನ್ನು ಮಲಗಿಸ್ಬಿಟ್ಟು ಮಾಡು. ಈಗ ಆಕ್ಚುಲಿ ಸ್ನಾನ ಕರ್ಕೊಂಡು ಹೋಗ್ಬೇಕು ಮಕ್ಳು. ನಾನು ಎದ್ಕೊಳ್ತೀನಿ ಅಂತ ಇವಾಗ, ಯಾಕಂದ್ರೆ ಫೋನ್ ಕಿಟ್ಕೊಂಡ್ವಲ್ಲ, ಹಂಗಾಗಿ. ಆದ್ರೆ ಮಕ್ಳು ಎರಡು ಕೆಲಸ ಮಾಡ್ತವೆ, ಪರವಾಗಿಲ್ಲ. ಇರೋದ್ರಲ್ಲಿ ನಮ್ ಚುಪ್ಪಿ ಮಲಗಿಸ್ತೇನೆ. ನನ್ನ ಮಗಳು ಅವಾಗ ಹೋಗಿ ಬಂದು ಏನಾದ್ರು ಒಂದು ಹಿಂಗ್ ಎತ್ಕೊಂಡು ಇದ್ರಲ್ಲಿ ಮಲಗಿಸೋದೆಲ್ಲ ಮಾಡುತ್ತೆ. ನಮ್ಮ ಚಿಕ್ಕವೇ ಅಂತೂ ಮಾತ್ರ ಇದೇ ತರ ಹಿಂಗ್ ಆಟ ಆಡ್ತಿರ್ತೇನೆ, ನನ್ನ ಮಲಗಿಸ್ಕೊಟ್ಬಿಟ್ಟು ಮತ್ತೆ ಇಲ್ಲಿ ಇಟ್ಬಿಟ್ಟು ಹೋಗುತ್ತೆ. ಬಾಡ ಬಂಗಡಿ. ಆಕ್ಚುಲಿ ನೀವು ಕೆಲವ್ರು ಕೇಳ್ತಾ ಇದ್ರಿ, ನಾವು ತೊಟ್ಲು ಶಾಸ್ತ್ರ ಮಾಡಿದ್ವಲ್ಲ, ತೊಟ್ಲಿಗೆ ಹಾಕಿದ್ವಲ್ಲ ಪಾಪನ, ಅವಾಗ ಈ ಜೋಲಿದು ಲಿಂಕ್ ಕೊಡಿ ಅಂತ ಹೇಳಿ. ನನಗೂ ಕೂಡ ಇವಾಗ ಪಾಪು ಆಗಿದೆ, 1 ತಿಂಗಳಾಗಿದೆ. ನಾವು ಕೂಡ ಜೋಲಿ ತಗೋಬೇಕು ಅನ್ಕೊಂಡಿದೀವಿ. ಎಲ್ಲಿ ತಗೊಂಡಿದ್ದು ಅಂತ ಕೇಳ್ತಾ ಇದ್ರಿ. ಇದು ಆಕ್ಚುಲಿ ಇದು ತಗೊಂಡೆ 10-11 ವರ್ಷ ಆಯ್ತು. ನಮ್ ಚುಪ್ಪಿಗೆ 11 ವರ್ಷ. ಈಗ ರತ್ನ ಅಂತ ಒಬ್ರು ಇದ್ರು, ಅವ್ರ ಕೈಯಲ್ಲಿ ಮಾಡಿಸ್ಕೊಂಡಿದ್ದು. ಅವಾಗ್ಲೇ ಇದು ಈಗ 10-11 ವರ್ಷದಿಂದ 300 ರೂಪಾಯಿ. ಇವಾಗ ಇದೊಂದು ಡಬಲ್ ಅಂದ್ರೆ ಒಂದು 900 ರೂಪಾಯಿ ಆಗ್ಬೋದು ಅಂತ ಅನ್ಕೊಳ್ತೀನಿ. ಅದ್ರ ಬಗ್ಗೆ ನಂಗೆ ಅಷ್ಟು ಸರಿ ಗೊತ್ತಿಲ್ಲ. ಈ ತರ ನಾವು ಹಗ್ಗದಲ್ಲಿ ಕಟ್ಟಿರೋದು, ಇದ್ರಲ್ಲಿ 2 ಹಗ್ಗ ಸೇರ್ಸಿದೀವಿ. ಈ ತರ ಹಗ್ಗದಲ್ಲಿ ಮಾಡಿರೋದು. ಮೇಲಕ್ಕೆ ಒಂದು ಹಗ್ಗ, ಅದು ಬೇರೆ ಸಪರೇಟ್. ಮತ್ತೆ ಈ 4 ಕಡೆಯಿಂದ ಈ ದಾರಗಳನ್ನ ಸೇರಿಸಿ ಒಂದನ್ನ ಮಾಡ್ಬಿಟ್ಟು ಅದಕ್ಕೆ ಹ್ಯಾಂಗ್ ಮಾಡಿರೋದು. ನಮಗೆ ಯಾವ್ಯಾವ ಸೈಜ್ ಬೇಕೋ ಆ ತರ ಇಟ್ಕೊಬಹುದು. ನಾನು ಇಲ್ಲೇ ಮಲಿಕೊಂಡು ತೂಗೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಸೈಜಿಗೆ ಮಾಡ್ಕೊಂಡಿದೀವಿ. ಕೆಳಗಡೆಯಿಂದನೂ ಕಟ್ತೀವಿ, ಯಾಕಂದ್ರೆ ಒಂದೊಂದ್ಸರಿ ಇದು ಜಾರುತ್ತೆ. ಮಕ್ಳು ಮಲಗಿಸ್ದಾಗ್ಲೂ ಒಂದೊಂದ್ಸರಿ ತಲೆ ಹಿಂಗೆ ಮೇಲೆ ಕೆಳಗೆ ಆಗ್ಬಿಡುತ್ತೆ, ತಲೆ ಇತ್ತ ಕಡೆ ಸ್ವಲ್ಪ ಹಿಂಗೆ ಡೌನ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲೂ ಕೂಡ ಕಟ್ಟಿದೀವಿ. ಯಾಕಂದ್ರೆ ಇದು ನಾವು ಡೀಟೇಲ್ ಆಗಿ ಹೇಳ್ತಿರೋದು ಯಾಕೆಂದ್ರೆ ಕೆಲವ್ರು ಕೇಳಿದ್ರಿ, ಪಾಪ ಕಟ್ಟುವಾಗ ಅವ್ರಿಗೆ ಹಿಂಸೆ ಆಗುತ್ತೆ, ಕೆಲವ್ರಿಗೆ ನಮಗೆ ಗೊತ್ತಿರಲ್ಲ ಸ್ಟಾರ್ಟಿಂಗು. ಇವಾಗ ನೋಡಿ, ನಮಗೆ 4 ಮಕ್ಳಿಗೆ ಕಟ್ಟಿದ್ಮೇಲೆ ನಮಗೂ ಕೂಡ ಅಷ್ಟು ನೀಟಾಗಿ ಗೊತ್ತಾಗಿದ್ದು. 5 ಥರದ್ದು ಧಾನ್ಯ ಕಾಳು ಹಾಕ್ಬಿಟ್ಟು ಕಟ್ಟಿರೋದು ಇದನ್ನ. ಆಕ್ಚುಲಿ ನೀವೀಗ ಒಂದು 4-5 ವಿಡಿಯೋ ಹಿಂದೆ ನೋಡಿರ್ಬೋದು. ಈ ಅಮ್ಮ ಇದಕ್ಕೆಲ್ಲ ಹೇಗೆ ಕಾಗದ ಎಲ್ಲ ನೆನೆ ಹಾಕಿ, ಅದು ಗಂಜಿದೆತ್ತೆ ನೆನೆ ಹಾಕಿ ರುಬ್ಬಿ, ಅದಕ್ಕೆ ಅರಿಶಿನ ಮೆಂತೆ ಎಲ್ಲ ಹಾಕಿ ರುಬ್ಬಿ ಇದಕ್ಕೆ ಮೆತ್ಬಿಟ್ಟು ಬಿಸಿಲಿಗೆ ಒಣಗಾಕ್ತಾರೆ. ನಾವ್ ಯಾವಾಗ ಈಗ ಮಕ್ಳಿಗೆ ಮಲಗ್ಸಕ್ಕೆ ಇನ್ನೊಂದು ತಿಂಗಳಿದೆ ಅನ್ನೋ ಹಾಗೆ ಈ ತರ ಮೆತ್ಬಿಟ್ಟು ಬಿಸಿಲಿಗೆ ಒಣಗಾಕ್ಬಿಟ್ಟು ಕೊನೆಗೆ ಈ ತರ ಕಟ್ಟೋದು. ನಾವು ಯೂಸ್ ಮಾಡ್ಕೊಳ್ಳೋ ಟೈಮಲ್ಲಿ ಆ ತರ ಮಾಡ್ಕೊಳ್ಳೋದು. ಮತ್ತೆ ಯಾಕೆ ಅಂದ್ರೆ ಈ ಬೆತ್ತದ್ದು ಅಂದ್ರೆ ಈ ಸೈಜ್ ತುಂಬಾ ದೊಡ್ಡದಾದ್ರೂ ಚೆನ್ನಾಗಿರಲ್ಲ. ಈಗ ನಾವು ಶಾಪಿಂದ ತಗೊಂಡ್ಬಂದ್ರೆ ತುಂಬಾ ದೊಡ್ಡ ಸೈಜ್ ಇರುತ್ತೆ. ಅವ್ರು ಏನು ಅಂದ್ರೆ ಮಕ್ಳು ಯಾವಾಗ್ಲೂ ಅಮ್ಮಂದಿರ ಹತ್ರನೇ ಮಲ್ಕೋಬೇಕು, ಬೆಚ್ಚಿಗಿರ್ಬೇಕು, ನಾವು ಮಲಗಿದ್ವಿ ಅನ್ನೋ ತರ ಫೀಲ್ ಆಗ್ಬೇಕು. ಈಗ ದೊಡ್ಡ ತೊಟ್ಲಾದ್ರೆ ಫ್ರೀ ಆಗ್ಬಿಡ್ತೇವಲ್ಲ ಮಕ್ಳು, ಒಂದ್ ಸ್ವಲ್ಪ ಇದಾಗ್ಬಿಡ್ತದೆ, ನಾವು ಬೆಚ್ಚಿ ಬೀಳ್ತೇವೆ. ಇದಾದ್ರೆ ನೋಡಿ ಎಷ್ಟು ಪುಟ್ಟಗಿರುತ್ತೆ, ಮಕ್ಳು ಇಷ್ಟೇ ಚಿಕ್ಕದಾಗಿ ಹುಟ್ಟಾಗ ಇಷ್ಟೇ ಇರುತ್ತೆ. ಅದ್ರಲ್ಲಿ ನಾವು ಈ ಬೆಡ್ ಹಾಕ್ದಾಗ ಇನ್ನೂ ಚಿಕ್ಕದಾಗುತ್ತೆ. ನಾನು ಇದ್ರ ಮೇಲೆ ಇನ್ನೊಂದು ಬೆಡ್ ಹಾಕ್ತೀನಿ ಯಾವಾಗ್ಲೂ. ನಿಮಗೆ ಇವಾಗ ತೋರ್ಸಕ್ಕೆ ಅಂತ ತೆಗ್ದಿದ್ದು, ಅದಿನ್ನೂ ಚಿಕ್ಕದಾಗಿರೋದ್ರಿಂದ ಮಕ್ಳು ಬೆಚ್ಚು ಮಲಗ್ತವೆ. ಅಮ್ಮನ ಜೊತೆ ಮಲಗಿದ್ದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಒಂಥರ ಒಂದೊಂದೇ ಮಲಗಿರೋದ್ರಿಂದ ಬೆಚ್ಚಿ ಬೀಳಲ್ಲ ಅವು. ಹಾಗೂ ಅದಕ್ಕೋಸ್ಕರ ಈ
ಬಿದಿರು ತೊಟ್ಲಲ್ಲಿ ನಾವು ಮಲಗಿಸ್ತಾ ಇರೋದು. ಚೆನ್ನಾಗಿರುತ್ತೆ ನಮಗೆ ತೂಗಕ್ಕಾಗ್ಲಿ, ಮತ್ತೆ ಅವಕ್ಕೂ ಅಷ್ಟೇ ಫುಲ್ ಕಂಫರ್ಟಬಲ್ ಇರುತ್ತೆ. ನಾನು ಇದಕ್ಕೆ ಅಂತ ನೋಡಿ ನಾನು ತಗೊಂಡಿದ್ದಲ್ಲ, ಇದು ತುಂಬಾ ಯೂಸಿಗೆ ಬರುತ್ತೆ. ಇಂಥ ತೊಟ್ಲುಗಳಿಗೆ ರೆಡಿ ಸಿಗಲ್ಲ ಈ ತರ ಕರ್ಟನ್. ಈಗ ಮಕ್ಳು ಬಂದ್ಮೇಲೆ ಅವಕ್ಕೆ ಸೊಳ್ಳೆ ನೊಣ ಏನಾರು ಹೋಗ್ತಾ ಇದ್ರೆ ಎಚ್ಚರಾಗ್ಬಿಡ್ತದೆ. ಸೊ ಇದು ಹಾಕ್ಬಿಟ್ರೆ, ಈ ತರದೊಂದು ತಗೊಂಡ್ಬಿಟ್ರೆ ಮಲಗಿದಾಗ ಈ ತರ ಜಿಪ್ ಹಾಕಿ ಮಲಗಿಸಿದ್ರೆ ಯಾವ ಸೊಳ್ಳೆ ಆಗ್ಲಿ, ನೊಣ ಆಗ್ಲಿ, ಹುಳ ಆಗ್ಲಿ ಹೋಗಲ್ಲ, ಫ್ರೀಯಾಗಿ ಮಲಗ್ತದೆ. ಆಕ್ಚುಲಿ ನಾವು ದೊಡ್ಡ ತೊಟ್ಲಲ್ಲಿ ನೋಡಿ ಮಲಗಿಸಿರ್ತೀವಲ್ಲ, ದೊಡ್ಡ ತೊಟ್ಲಲ್ಲಿ ಹಿಂಗ್ ತೂಗುವಾಗ್ಲೇ ಮಕ್ಳು ಹಿಂಗ್ ಒಂಥರ ಹಿಂಗ್ ಉಂಟಾಡ್ತಾ ಇರ್ತವೆ. ಅದೇ ಈ ತೊಟ್ಲಲ್ಲಿ ಉಂಟಾಡಲ್ಲ, ಅವ್ರಿಗೆ ನಿದ್ದೆನೆ ಬಂದ್ಬಿಡುತ್ತೆ. ಕಾಲು ಕೈ ಎಲ್ಲ ಸ್ಟ್ರೈಟ್ ಆಗ್ತದೆ, ಹಾಗೆ ಮಲಗ್ತಾರೆ ಕೂಡ, ಕ್ಲೀನ್ ಆಗಿ ನಿದ್ದೆ ಬರುತ್ತೆ. ಇಂಡೆಕ್ಸ್ ವ್ಯಾಲಿಯಿಂದ ಕೆಲವು ಪಾತ್ರೆಗಳು ತರಿಸಿದ್ದೀನಿ. ಒಂದು ಕಡಾಯಿ ತರಿಸಿದೀನಿ, 2 ಸ್ಟಾಕ್ ಪಾಟ್ಸ್ ತರಿಸಿದೀನಿ, ಹಾಗೆ ಐರನ್ ಸೆಟ್ ತರಿಸಿದೀನಿ. ಈಗ ಎಲ್ಲ ಓಪನ್ ಮಾಡೋಣ, ಯಾವ್ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಇದು ಕಡಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ. ಹಾಗೆ ವಾಶ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಇದು ಅಂದರೆ ಇದು 3 ಲೇಯರ್ ಕೋಟಿಂಗ್ ಇರೋದ್ರಿಂದ, ಅಂದರೆ ಮಧ್ಯ ಮತ್ತು ಒಳಭಾಗ ಹೊರಭಾಗ 3 ಲೇಯರ್ ಇರೋದ್ರಿಂದ ಇದು ಬೆಂಕಿ ಮೇಲೆ ಇಟ್ಟಿದ ತಕ್ಷಣ ಈವನ್ ಆಗಿ ಕುಕ್ ಆಗುತ್ತೆ. ಹಾಗೆ ಇದಕ್ಕೆ 2 ಸೈಡು ಕೂಡ ಹ್ಯಾಂಡಲ್ ಇದೆ. ಸ್ವಲ್ಪ ದೊಡ್ಡ ಸೈಜಲ್ಲೇ ಕೊಟ್ಟಿದ್ದಾರೆ, ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಇದೊಂದು ಸ್ಟಾಕ್ ಪಾಟು. ಇದ್ರ ಲಿಡ್ ನೋಡಿ ಎಲ್ಲ ಫುಲ್ ಸ್ಟೀಲಿಂದೆ, ಇಟ್ಕೊಳ್ಳೋಕ್ಕೂ ಕ್ಯಾಪ್ ಹಾಕೋಕ್ಕೆ ತೆಗಿಯೋಕ್ಕೂ ಕೂಡ ಅದು ತುಂಬ ಚೆನ್ನಾಗಿದೆ. ಈ ಪಾಟ್ಗೂ ಕೂಡ ನೋಡಿ 2 ಸೈಡ್ ಹ್ಯಾಂಡಲ್ ಬಂದಿದೆ. ರಬ್ಬರ್ ಕೊಟ್ಟಿದ್ದಾರೆ, ಅಂದರೆ ಬಿಸಿ ಆಗಬಾರ್ದು ಅಂತ ಹೇಳಿ. ಒಳಗೆ ನೋಡಿ ತುಂಬ ಚೆನ್ನಾಗಿದೆ. 6 ಲೀಟರ್ದೊಂದು ಸ್ಟಾಕ್ ಪಾಟ್ ತರಿಸಿದ್ದೀನಿ. ಇದು ನಾನು ಲಾಸ್ಟ್ ಟೈಮ್ ತರಿಸಿದ್ದೆ, ಈ ಸರಿ ಅಮ್ಮ ಕೂಡ ಇಷ್ಟ ಆಗಿ ಬೇಕು ಅಂತ ಹೇಳಿದ್ರು, ಹಾಗಾಗಿ ತರಿಸಿದ್ದೀನಿ. ಇದ್ರದ್ದು ನೋಡಿ ಸ್ಟೀಲ್ ಕ್ಯಾಪ್ ಬಂದಿತ್ತಲ್ಲ, ಇದ್ರದ್ದು ಗ್ಲಾಸ್ ದಿಡ್ ಬಂದಿದೆ. ಇದು ಇಂಡೆಕ್ಸ್ ವ್ಯಾಲಿ ಅವ್ರದ್ದು ಒಂದು ಲೋಗೋ ಇದೆ ಕ್ಯಾಪಲ್ಲಿ. ಸಾಂಬಾರ್ ರಸಮ್ ಎಲ್ಲ ಮಾಡೋಕ್ಕೆ ಅಥವಾ ಅಡುಗೆ ಎಲ್ಲ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಸರ್ವ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಫುಲ್ ಐರನ್ ಸೆಟ್ಟು. ಇಲ್ಲಿ ಒಂದು ಕಡಾಯಿ ಬಂದಿದೆ, ಹಾಗೆ ಒಂದು ದೋಸೆ ಹಂಚು ಕೂಡ ಬಂದಿದೆ. ಹಾಗೆ ಇದು ಏನಾದರೂ ತಂದೂರಿ ಚಿಕನ್ ಮಾಡೋದು ಅಥವಾ ಫಿಶ್ ಫ್ರೈ ಮಾಡೋಕ್ಕೂ ಕೂಡ ಇದು ತುಂಬ ಚೆನ್ನಾಗಿದೆ. ಅದೊಂದು ಪ್ಯಾನ್ ಬಂದಿದೆ. ಹಾಗೆ ಇದ್ರ ಜೊತೆ ಈ ಒಗ್ಗರಣೆ ಹಾಕೋ ಪ್ಯಾನು ಮತ್ತು ಇದೊಂದು ಕಟ್ಟರ್ ಒಂದು ಫ್ರೀ ಇರೋದ್ರಿಂದ ನಾನು ಆಫರಲ್ಲಿತ್ತು, ಸೊ ಹಾಗಾಗಿ ಈ ಸೆಟ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ತರಿಸಿದಾಗ ಇದು ಸ್ವಲ್ಪ 2 ದೊಡ್ಡ ಸೈಜ್ ತರಿಸಿದ್ದೆ. ಇದು ದೋಸೆ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಮಾಲ್ ಸೈಜ್ ಬೇಕು ಅಂತ, ಹಾಗಾಗಿ ಈ ಸರಿ ಇದು ತರಿಸಿದ್ದೀನಿ. ಹಾಗೆ ಇದೆಲ್ಲ ನಾನ್ ಟಾಕ್ಸಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಹೆಲ್ದಿ ಫುಡ್ನ ಪ್ರಿಪೇರ್ ಮಾಡ್ಬೋದು. ಇದೆಲ್ಲ ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ವೆರೈಟಿ, ತುಂಬ ಆಫರ್ ಕೂಡ ಇರುತ್ತೆ, ಹಾಗೆ ತುಂಬ ಡಿಸ್ಕೌಂಟ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಕಾಣಿಸ್ತಿರೋ ಪೂಜಾ 12 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿ ಬೈ ಮಾಡಿದರೆ ಅದ್ರ ಮೇಲೆ 12% ಡಿಸ್ಕೌಂಟ್ ಸಿಗುತ್ತೆ. ಕ್ವಾಲಿಟಿ ಲೈಫ್ಗೆ ಕ್ವಾಲಿಟಿ ಪಾತ್ರೆಗಳು. ನಮ್ಮನೆ ಪುಟ್ಟು ಮೊಲ ನೋಡಿ ಹೇಗಿದೆ ಅಂತ, ತರಗು ಮೊಲ ಅಂತಾರೆ ಇದಕ್ಕೆ. ಅಂದ್ರೆ ಇದು ತೋಟದೊಳಗೆ ತರಗೊಳಗಿರುತ್ತೆ, ತರಗು ಇದೇ ಕಲರ್ ಇರುತ್ತಲ್ಲ, ಸೊ ಹಾಗಾಗಿ ತರಗು ಮೊಲ ಅಂತ. ಇದು ಇನ್ನು ಮರಿ. ನಮ್ಮ ಮಕ್ಳುಗಳು ಎಷ್ಟು ನೀಟಾಗಿ ಆಟ ಆಡಿಸ್ತಾ ಇದ್ದಾರೆ ಗೊತ್ತಾ. ಅಂದ್ರೆ ಇದು ತಗೊಂಡೋಗಿ ಈಗ ನಮ್ಮ ಚುಪ್ಪಿ ಬಾವಿ ಹತ್ರ ಬಿಡ್ತಾನೆ, ಅದು ಮೇಯ್ಕೊಂಡಿರುತ್ತೆ. ಸಂಜೆ ಹೋಗಿ ಇಟ್ಕೊಬಿಟ್ಟು ಬರ್ತಾನೆ. ತೋರಿಸ್ತೀನಿ ಅದು ಹಿಂಗೆ ಆಟ ಆಡ್ಕೊಂಡಿರುತ್ತೆ ಅಂತ. ಗೇಟ್ ಹಾಕೊಂಡ್ ಬನ್ನಿ, ಗೇಟ್ ಹಾಕೊಂಡ್ ಬನ್ನಿ. ಇಲ್ಲಿ ಮೂಲೆ ಇಟ್ರಿ ನೋಡಿ. ಅಯ್ಯೋ ಎಲ್ಲ ತಪ್ಪಿದು. ಇದು ನಮ್ಮ ರ್ಯಾಬಿಟ್. ಇದು ಹುಡುಗಿ ರ್ಯಾಬಿಟ್ ನೋಡಿ. ಅದು ನಮ್ಮ ರ್ಯಾಬಿಟ್ ಅಪ್ಪಡಿಗೆ ಮೇಯ್ತಿದೆ ನೋಡಿ, ಎಲ್ಲರಿಗೂ ಕಾಣಿಸ್ತಾ. ಅದು ನಮ್ಮ ರ್ಯಾಬಿಟ್. ಎಲ್ಲ ನೆಗಿತಿಲ್ವಲ್ಲ ಚುಪ್ಪಿ? ನೆಗಿತಿಲ್ಲ, ಹೊಸ ಜಾಗ ಅಲ್ವಾ. ಹೌದಪ್ಪ. ಅಲ್ಲೇ ಓ ಪುಟ್ಟ ಪುಟ್ಟ ಪುಟ್ಟನ ಹಂಗೆಲ್ಲ ಮಾಡಬಾರ್ದು. ಹುಡುಗಿ ಇದು ಹೆಂಗ್ ಗೊತ್ತಾಯ್ತು ಹುಡುಗಿ ಅಂತ? ಹುಡುಗಿ ಅಂತ ನೋಡಿದ್ವಿ. ಮುಂಚೆನೂ ನನಗೆ ಈ ಥರ ಇಟ್ಕೊಬಂದು ಕೊಡೋರು, ನಾನು ಹಿಂಗೆ ಇಟ್ಕೊಂಡಿರೋ. ಅದು ಯಾವಾಗ ನೆಗ್ದು ಹೋಗೋದು ಅಂತಲೇ ಗೊತ್ತಿರಲಿಲ್ಲ. ಚೆನ್ನಾಗಿ ಬಾವಿ ಹತ್ರ ಎಲ್ಲ ಮೇಯ್ಕೊಂಡಿರ್ತಾರೆ ಇವರು. ಅದೆಂತ ಹುಲ್ಲೊಳಗೆ ಬಿಟ್ಬಿಟ್ಟು ಬರ್ತಾರೆ. ಆ ಹುಲ್ಲು ಬೆಳೆದಿರುತ್ತಲ್ಲ ಇವಾಗ, ಅದರೊಳಗೆ ಗರ್ಕೆ ಒಳಗೆ, ಅದರೊಳಗೆ ಕೂತಿರುತ್ತೆ. ನಾವು ಈಗ ಮಧ್ಯಾಹ್ನ ಹೋಗಿ ನೋಡಿದ್ರು ಅಲ್ಲೇ ಇರುತ್ತೆ, ಎಲ್ಲೂ ಅಲ್ಲಾಡೇ ಇರಲ್ಲ. ತೋಟದಲ್ಲೂ ಅಷ್ಟೇ, ಪಪ್ಪ ನೆನ್ನೆ ನೋಡಿರೋದು, ಬೆಳಗ್ಗೆ ಇಟ್ಕೊಂಡ್ಬಂದಿರೋದು ಅದೇ ಜಾಗದಲ್ಲಿತ್ತು. ನೋಡಿ ನನ್ನ ಮಗನ ಸ್ನಾನ ಆಯಿತು. ಈಗ ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ಅಷ್ಟರಲ್ಲಿ ನಮ್ಮ ಬಿಂದಮ್ಮಜ್ಜಿ ಬಂದರು. ಆದರೆ ನಮ್ಮ ಬಿಂದಮ್ಮಜ್ಜಿಗೆ ಗೊತ್ತೇ ಇಲ್ಲ ಪಾಪವಾಗಿದೆ ನನಗೆ ಅಂತ ಹೇಳಿ. ಹಾಗಾಗಿ ಸಡನ್ನಾಗಿ ಕರ್ಕೊಬಂದು ತೋರಿಸ್ತಾ ಇದ್ದೀನಿ ಅಜ್ಜಿಗೆ. ಹುಡುಗ ಹುಡುಗ 1 ತಿಂಗಳು. ಅಜ್ಜಿ ಆಕ್ಚುಲಿ ಪಾಪು ನೋಡೋಕೆ ಅಂತ ಬಂದಿರಲಿಲ್ಲ, ಸುಮ್ಮನೆ ಬಂದಿದ್ದೆ. ಆಕ್ಚುಲಿ ತುಂಬಾ ದಿನ ಆಗಿತ್ತು, ಅಜ್ಜಿ ಹುಷಾರಿರ್ಲಿಲ್ಲ. ಹಾಗಾಗಿ ಅಜ್ಜಿ ನಮ್ಮ ಮನೆ ಹತ್ರ ಬರ್ತಾ ಇದ್ದಿದ್ದು ಕಡಿಮೆ ಆಗೋಗ್ಬಿಟ್ಟಿತ್ತು. ಅಜ್ಜಿಗೆ ಖುಷಿ, ನಮ್ಮ ಅಜ್ಜಿಗೆ 1 ತಿಂಗಳು. ಅದಕ್ಕೆ ನಂಗೆ ಪಾಪ ಆಗಿರೋದು ಪಾಪ ಗೊತ್ತಿಲ್ವೇನೋ, ಗೊತ್ತಿಲ್ಲ. ಇವತ್ತು ಸುಮ್ಮನೆ ಬಂದಿರೋದು, ಹಂಗಾಗಿ ಇವತ್ತು ಅಪರೂಪದಂಗೆ ಬಂದುಂಟಲ್ಲ, ಸುಮ್ಮನೆ ಡೈರೆಕ್ಟ್ ಪಾಪ ತೋರಿಸ್ದೆ.
ಹಾಗೆ ಮಾತಾಡ್ತಿದ್ದೆ. ನನ್ನ ಮಗನ ಮಲಗೋ ಟೈಮಲ್ವ ಸ್ನಾನ ಮಾಡಿಸಿದ್ದೆ, ಹಾಗಾಗಿ ನಾನು ಕರ್ಕೊಂಡು ಹೋದೆ. ನಮ್ಮ ಪಪ್ಪ ಕಾಫಿ ಮಾಡ್ಕೊಬಿಟ್ಟು ಬಂದು ಕೊಟ್ಟರು ಅಜ್ಜಿಗೆ. ಅಜ್ಜಿ ಕುಡಿದ್ಬಿಟ್ಟು ಸಮಾಧಾನ ಆಗಿಲ್ಲ, ಹಾಗಾಗಿ ಇನ್ನೊಂದು ಸರಿ ಬರ್ತಾಯಿದ್ದೆ ನೋಡ್ಕೊಂಡು ಹೋಗೋಕ್ಕೆ. ಒಂದು ತಿಂಗಳು ಸುಮ್ಮನಿರಿ, ಬೇಡ ಬೇಡ ಸುಮ್ಮನಿರಜ್ಜಿ. ನನ್ನ ಮಗ ಎದ್ದದ್ದು ಡಿಸ್ಕಲಕ್ಕೆ ಕಲ್ಲ. ಹಾಂ, ಗಂಡು ಹುಡ್ಗ. ಏನು ಆಗಿನ ಕಾಲದಲ್ಲಿ ಗಂಡು ಮಕ್ಕಳು ಅಂದರೆ ಖುಷಿನು. ಚೆನ್ನಾಗಿದ್ದಾನಾ? ಚೆನ್ನಾಗವನಾ? ನಾವೀಗ ಹಾಸನಿಗೆ ಹೊರಡ್ತಿದ್ದೆ. ಆಮೇಲೆ ಬನ್ನಿ ನೋಡಿ. ನಾವು ಇವಾಗ ಹಾಸನಿಗೆ ರೆಡಿ ಆಗ್ತಾಯಿದ್ದು. ಅಜ್ಜಿ ಬಂದು ನೋಡ್ಕೊಂಡು ಹೋದ್ರು. ಇಲ್ಲ 12 ವರ್ಷ ಆಗಿದೆ ಇದಕ್ಕೆ. ನಮ್ಮ ಚೋಟು ಹುಡ್ತಾಗ ತಗೊಂಡಿದ್ದು. ಅವನು ಹಳ ಸ್ಪೀಡಿಗೆ ಎಲ್ಲ ಕೆತ್ಕೊಂಡು ಹೋಗೋ, ಒಂದಿನ ಹಾಕಲಿಲ್ಲ. ತುಂಬ ಜನ ಕೇಳ್ತಿದ್ರಿ ಹಾಲ್ಮಣಿ ಹಾಕಿ ಅಂತ. ಹಾಕಿದ್ದೆ, ಅದು ಇಲ್ಲಿ ಬರೋದು ಅಷ್ಟು ದೊಡ್ಡದಾಗಿದೆ. ಕಾಲಿಗೆ ಹಾಕ್ತೆ, ಅದನ್ನು ಬಿಚ್ಕೊಡೋನು. ಬಟ್ ಅದರಲ್ಲಿ ಎಲಾಸ್ಟಿಕ್ ಇರುತ್ತಲ್ಲ, ಸೊ ಅದೇನಾಗುತ್ತೆ, ಅವನು ಎಳ್ದಾಗ ಮಾಡಿದಾಗ ಇನ್ನು ಮೇಲಿಗೆ ಬಂದಾಗ ಸ್ಕಿನ್ನಿಗೆ ಇಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ತೆಗೆದಿಟ್ಟಿದ್ದೀನಿ. ಈಗ ನಾವು ಕೂಡ ಎಲ್ಲ ರೆಡಿಯಾಗಿ ಪಾಪುನು ಹೊರಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಹಾಗೆ ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗೋದಿದೆ, ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ವಿ. ಈಗ ಒಂದಿದ್ವಿ, ಹೋಗ್ತಾ ಇದ್ದೀವಿ. ಫ್ರೀ ಏರ್ ಬಿಡಬಾರ್ದು ಅಂತ ಹೇಳ್ತೀರಾ. ಆ್ಯಕ್ಚುಲಿ ಸ್ನಾನ ಮಾಡಿ ಉಂಟಲ್ಲ, ಹಾಗಾಗಿ ಸ್ವಲ್ಪ ಅಲ್ಲಿಗೆ ಹೋಗೋದ್ರೊಳಗೆ ಸ್ವಲ್ಪ ಡ್ರೈ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೀನಿ ಅಷ್ಟೇ ಇದನ್ನು. ಪಾಪಣ್ಣಿ ನೋಡಿ ಮಲ್ಕೊಂಡಿದ್ದಾನೆ. ಆದರೆ ನಮ್ಮ ಪಾಪ ಸಿಕ್ಕಾಪಟ್ಟೆ ಸ್ಪೀಡು ಗಾಡಿ ಓಡಿಸೋದು. ಸ್ಲೋ ಅಂದಂಗೆ ನಾವು ಹೇಳಿದ ತಕ್ಷಣಕ್ಕೆ ಮಾತ್ರ ಸ್ಲೋ ಆಗುತ್ತೆ. ಮತ್ತು ಅದೇ ಪ್ರಕಾರ ಪಪ್ಪಂಗೆ ಅಭ್ಯಾಸನೇ ಆ ಥರ ಆಗೋಗ್ಬಿಟ್ಟಿದೆ. ಬಟ್ ನಮ್ಮನೆಯವರು ಆ್ಯಕ್ಚುಲಿ ಇರೋದ್ರಲ್ಲಿ ಸ್ಲೋನೇ ಓಡಿಸೋದು. ಬಟ್ ನಂಗೆ ಪ್ರೆಗ್ನೆಂಟ್ ಟೈಮಲ್ಲಿ ಅದೇ ಸ್ಪೀಡು ಅಂತ ಅನ್ಸೋದು. ಯಾವಾಗಲೂ ರೀ ನಿಧಾನ ಹಂಪತ್ಸಿ ಇಳಿಸುವಾಗೆಲ್ಲ ಹಾಗೆ ಹೇಳ್ತಿದ್ದೆ. ಪಾಪ ನಮ್ಮನೆಯವ್ರು ಹೇಳೋರು, ಇಲ್ಲ ಕಣವ 40ರಲ್ಲೇ ಹೋಗ್ತಾಯಿದ್ದೀನಿ 60ರಲ್ಲೇ ಹೋಗ್ತಾಯಿದ್ದೀನಿ ಅಂತ. ನಾನು ಅದಕ್ಕೆ ಸಿಟ್ಟು ಮಾಡ್ಕೋ ಕೂತ್ಕೊಳ್ವಿ. ನಂಗೆ ಅದೇ ಸ್ಪೀಡ್ ಅನ್ಸೋದು. ಆ ಟೈಮಲ್ಲಿ ನನಗೆ ಮನಸ್ಥಿತಿ ಆ ಥರ ಆಗೋ ಥರ ಅನ್ನಿಸ್ತಿತ್ತು. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗಿದ್ದು, ಅವತ್ತು ಬರೋದು ಸಂಜೆ ಆಯಿತು ಅಂತ ಹೇಳಿ. ಅದಾಗಿ ಇದು ತುಂಬ ದಿನದ ಮೇಲೆ ವಿಡಿಯೋ ಮಾಡಿರೋದು. ಅವ್ರು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗೋ ವಿಷಯದಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ನಮಗೇನಾದ್ರು ಆದರೆ ಅವಾಗ ತಕ್ಷಣಕ್ಕೆ ಕರ್ಕೊಂಡು ಹೋಗ್ತಾರೆ ಬೈಕೊಂಡು. ನಾವು ಅವತ್ತು ಬೈದು ಪಪ್ಪ ಅವರೆಲ್ಲ ಸ್ವಲ್ಪ ಜೋರು ಮಾಡಿ ಅದಕ್ಕೆ ಅವತ್ತು ಹೋಗಿ ಅಡ್ಮಿಟ್ ಆಗಿದ್ದು. ಮತ್ತು ಅದೇನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಅದಕ್ಕೆ ನಮ್ಮ ಮನೆಯವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟಲಿಗೆ ಬಂದಿದ್ದೇವೆ. ಬಟ್ ಅವತ್ತಿನ ದಿನ ನಮ್ಮ ಮನೆಯವ್ರನ್ನ ನಾನು ಮಾತಾಡಿಸ್ತಾ ಇರಲಿಲ್ಲ. ಯಾಕಂದರೆ ಹೇಳಿದ ತಕ್ಷಣ ಒಂದು ಕೆಲಸನೂ ಮಾಡಲ್ಲ ಅವರು. ಹೋಗಿ ಅಡ್ಮಿಟ್ ಆಗಿ ಅಂದಿದ್ರೆ ಈಗ ಒಂದು ವಾರ ಇರೋ ಅಂತ ಆಗುತ್ತೇನೆ ಇರಲಿಲ್ಲ. ಆವಾಗ ಹೇಳಿದ್ದು ಕೇಳಲಿಲ್ಲ. ಹಾಗಾಗಿ ಕೋಪ ಬಂದಿತ್ತು, ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಹಾಗೆ ಹೋಗಿ ಪಾಪಣ್ಣಿನ ಅವ್ರು ನೋಡಿ ಒಂದು ವಾರ ಆಗಿತ್ತಲ್ಲ, ಮಗನ ತೋರಿಸ್ಕೊಂಡು ಮಾತಾಡಿಸ್ಕೊಂಡು ಎಲ್ಲ ಬಂದು ಹಾಗೆ ಅಲ್ಲೆಲ್ಲ ನೋಡಿಕೊಂಡು ನಮ್ಮ ಅಜ್ಜಿನೂ ಮಾತಾಡಿಸ್ಕೊಂಡು ಹಾಗೆ ಬೇರೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟು. ನನ್ನ ಬಂಗಾರಿ ಹೊಚ್ಕ ಮಗಳ ಒಚ್ತೀನಿ ಶೆಕೆ ಆಗುತ್ತೆ ಅಂತ ಈಟಿಗೆ. ಸರಿ ಹಾಗೆ ಅಜ್ಜಿನೂ ಮಾತಾಡಿಸ್ಕೊಂಡು ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟು. ನಮ್ಮ ಪಪ್ಪಂಗೆ ಅವತ್ತು ಯಾವುದೋ ಒಂದು ಮದುವೆ ಇತ್ತು. ಸೊ ಹಾಗಾಗಿ ಅವರು ಮದುವೆಗೆ ಹೋದರು. ನಾನು ಗೋಲ್ಡ್ ಶಾಪಿಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾವು ಆಟೋದಲ್ಲಿ ಹೊರಟು. ಯಾಕಂದರೆ ಇಬ್ಬರದು ಪಪ್ಪನೇ ಬೇರೆ ಕಡೆ ಹೋಗಬೇಕಾಗಿತ್ತು, ನಾವೇ ಬೇರೆ ಕಡೆ ಹೋಗಬೇಕಾಗಿತ್ತು. ಸುಮ್ಮನೆ ಇಲ್ಲಾಂದರೆ ಪಪ್ಪಂಗೆ ರಿಸ್ಕ್ ಕೊಟ್ಟಂಗೆ ಆಗುತ್ತೆ. ನಮ್ಮನ್ನು ಬಿಟ್ಟು ಅವರು ಒಂದು ರೌಂಡು ಸುತ್ತಕೊಂಡು ಆಮೇಲೆ ಅವ್ರು ಬೇರೆ ಅವ್ರ ಜಾಗಕ್ಕೆ ಹೋಗಬೇಕಾಗಿತ್ತು, ಅವ್ರು ಹೋಗಬೇಕಾಗಿತ್ತು ಪ್ಲೇಸಿಗೆ. ಬಟ್ ಬೇಡ, ಏನಕ್ಕೆ ಆಟೋ ಇದೆಯಲ್ಲ, ಆಟೋದಲ್ಲಿ ಹೋಗ್ತೀವಿ ಡ್ಯಾಡಿ, ನೀವು ಹೋಗ್ಬಿಟ್ಟು ಬನ್ನಿ, ಅಷ್ಟೊಳಗೆ ಕೆಲಸ ಮುಗಿಸ್ಕೊಳ್ಳಿ, ನಾವು ಕೆಲಸ ಮುಗಿಸ್ಕೊಳ್ಳೋದ್ರೊಳಗೆ ನೀವು ಮದುವೆ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದು. ಹಾಗಾಗಿ ನಮ್ಮ ಪಪ್ಪ ಮದುವೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದರು. ನಾವು ಅಷ್ಟೊಳಗೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟು. ಹಾಗೆ ನಾವು ಊಟ ಮಾಡಿರಲಿಲ್ಲ, ಪಪ್ಪ ಮದುವೆಗೆ ಹೋಗಿದ್ರು, ಅಲ್ಲಿ ಊಟ ಮಾಡ್ಕೊಂಡ್ಬಂದಿದ್ರು. ಸೊ ನಾವು ಊಟ ಮಾಡಿರಲಿಲ್ಲಲ್ಲ, ಹಾಗಾಗಿ ನಾನು ಅಮ್ಮ ಮತ್ತು ನಮ್ಮ ಅಕ್ಕನೂ ಅಷ್ಟೊಳಗೆ ಅವಳದು ಕಾಲೇಜೆಲ್ಲ ಮುಗ್ದು ನಮಗೆ ಸಿಕ್ಕಿದ್ಲು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಟೆಲ್ಗೂ ಹೋಗ್ದು. ಬಟ್ ನನಗೆ ಮಧ್ಯಾಹ್ನ ಟೈಮ್ ರೈಸ್ ಆಗಲೇಬೇಕು, ಊಟ ಬೇರೆ ಕಡೆ ಸಿಗಲ್ಲ. ಅಂದರೆ ಅವತ್ತು ಟೈಮ್ ಆಗೋಗಿತ್ತು, 4 ಗಂಟೆನೋ ಹತ್ರ ಆಗಿತ್ತು. ಊಟ ಸಿಗಲ್ಲಲ್ಲ ಆ ಟೈಮಲ್ಲಿ, ಎಲ್ಲ ತಿಂಡಿ ಹೇಳ್ತಾರೆ. ನನಗೆ ರೈಸ್ ಆಗಬೇಕು. ಸೊ ಹಾಗಾಗಿ ಪಾಲ್ಗುಣಿ ಒಂದು ಇತ್ತು, ಪಾಲ್ಗುಣಿಲಿ ಊಟ ಸಿಗುತ್ತೆ ಆ ಟೈಮಿಗೆ. ಹಾಗಾಗಿ ಹೋಗಿದ್ದು ಎಲ್ಲ ಊಟ ಎಲ್ಲ ಮಾಡಿಕೊಂಡು ಗೋಬಿ ತಗೊಂಡು ಹಾಗೆ ಊಟ ತಗೊಂಡು ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡು ನನ್ನ ಮಗ ಕೂಡ ಸುಮ್ಮನೆ ಮಲಗಿತ್ತು, ಏನೇ ರಿಸ್ಕ್ ಕೊಡಲಿಲ್ಲ. ಎಲ್ಲ ತಿಂದ್ಕೊಂಡು ನನಗೂ ತುಂಬ ದಿನ ಆಗಿತ್ತಲ್ಲ, ಮನೆ ರುಚಿಗೂ ಈ ಬಾಣಿತನದ ಊಟದ ರುಚಿಗೂ ಈ ಹೋಟೆಲ್ ರುಚಿಗೂ ತುಂಬ ಡಿಫ್ರೆನ್ಸ್ ಅನ್ನಿಸ್ತು. ಸೊ ಎಲ್ಲ ಊಟ ಮಾಡಿಕೊಂಡು ಬಂದು ಹಾಗೆ ನಮ್ಮಮ್ಮ ನೋಡಿ, ಅಮ್ಮಂಗೆ ಆ್ಯಕ್ಚುಲಿ ಜ್ಯೂಸ್ ಜಾಸ್ತಿಯಾಗಿ ಬೇಕಂತ ಅಕ್ಕಂಗೆ ಕೇಳ್ತಿದ್ರು, ನಮ್ಮ ಪಪ್ಪಂಗೆ ಕೇಳ್ತಿದ್ರು, ನನ್ನ ಕೇಳಲಿಲ್ಲ. ನೋಡ್ತಾ ನಮ್ಮಮ್ಮ ನನ್ನ ಕೇಳಲಿಲ್ಲ ಅಂತ ಹೇಳಿ ನಮ್ಮ ಅಮ್ಮಂಗೆ ಜೋರು ಮಾಡ್ತಾಯಿದ್ದೆ, ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೆ, ನೋಡಿ ಎಲ್ಲಾದರೂ ಬರೀ ತಪ್ಕೊಂಡು ಹಿಡಿತೀಯಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಅಕ್ಕ.
ಮಕ್ಳಿಗೆ ಬುಕ್ಕು ಅಂತ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವತ್ತಿನ ದಿನದ ಹಾಸನ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಬಂದು ಏನೇ ಆಗಲಿ ನಂಗೆ ನಮ್ಮೂರ ಲೈಫೇ ನನಗೆ ತುಂಬ ಇಷ್ಟ. ಹಳ್ಳಿ ಜೀವನ, ಸಿಟಿ ಜೀವನ ಎಲ್ಲ ಥರದ್ದನ್ನು ಅನುಭವಿಸ್ಬೋದು. ಹಾಗಾಗಿ ತುಂಬಾ ಇಷ್ಟ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.